ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನವರಾತ್ರಿಯ 4ನೇ ದಿನ ಆಗಿರೋದ್ರಿಂದ ಕೆಲಸ ಕೂಡ ತುಂಬಾ ಜಾಸ್ತಿ ಇದೆ. ನನ್ನ ತಮ್ಮ ಆಫೀಸ್ಗೆ ಹೋಗಬೇಕಿತ್ತು, ಸೊ ಬೇಗ ಎದ್ದು ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿ ಕೊಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ಅದಕ್ಕಿಂತ ಮುಂಚೆ ಅಮ್ಮ ಕಾಫಿ ಕೇಳಿದ್ರು. ಅಮ್ಮಗೆ ಒಂದು ಗ್ಲಾಸ್ ಕಾಫಿ ಕೊಟ್ಟು ಸೊ ಅಷ್ಟೊತ್ತಿಗೆ ಮನೆ ಗುಡಿಸ್ಕೊಟ್ಟಿದ್ದಾರೆ. ಈಗ ಮಾಪ್ ಹಾಕ್ತಿದ್ದೀನಿ. ಸೊ ಇನ್ನೂ ಕಿಚನ್ ಕ್ಲೀನ್ ಏನೂ ಆಗಿಲ್ಲ. ನಾನು ಇಲ್ಲಿಗೆ ಸ್ಟಾರ್ಟ್ ಮಾಡೋದು ವ್ಲಾಗ್. ಸೊ ನೋಡೋಣ ಇವತ್ತು ಎಷ್ಟು ಟೈಮ್ ತಗೊಳುತ್ತೆ ಅಂತ. ಸೊ ಮಾಪ್ ಹಾಕಿದ್ದಾಯಿತು, ಈಚೆ ಕೂಡ ಬಾಗಿಲೆಲ್ಲ ಒರೆಸ್ಕೊಂಡು ರಂಗೋಲಿಗಳು ಹಾಕಿ ಬಂದೆ. ಸೊ ಈಗ ಕಿಚನ್ ಕ್ಲೀನಿಂಗ್ ಇದೆ. ಕಿಚನ್ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ತಲೆಗೆ ಆಯಿಲ್ ಇಡಬೇಕಿತ್ತು. ಸೊ ವೀಕ್ಲಿ ನಾನು 2 ಟೈಮ್ಸ್ ಅಷ್ಟೇ ಆಯಿಲ್ ಇಡೋದು. ಅದಕ್ಕೋಸ್ಕರ ಸೊ ಆಯಿಲ್ ಇಟ್ಟು ಅದು ಸ್ವಲ್ಪ ನೆನಿಬೇಕು ಅಂತ ಆಯಿಲ್ ಇಟ್ಟು ಅದಾದಮೇಲೆ ಕಿಚನ್ ಕ್ಲೀನಿಂಗ್ ಹೋಗೋಣ ಅಂತ ಆಯಿಲ್ ಇಟ್ಕೊತಿದ್ದೀನಿ. ಸೊ ಸ್ನಾನಕ್ಕೆ ಹೋಗಿದ್ದ ಮುಂಚೆ ಆಯಿಲ್ ಇಟ್ಕೊಂಡು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಗೈಸ್. ಹಾಗಾಗಿ ಆಯಿಲ್ ಇಟ್ಕೊಂಡು ಸ್ನಾನ ಮಾಡ್ತಿದ್ದೀನಿ. ಸೊ ಕಿಚನಲ್ಲಿ ಪಾತ್ರೆಗಳು ಕೂಡ ತುಂಬಾ ಇದೆ. ಕಿಚನ್ ಕ್ಲೀನಿಂಗ್ ತುಂಬಾ ಇದೆ. ಎಷ್ಟೊತ್ತು ಹಿಡಿಯುತ್ತೋ ಗೊತ್ತಿಲ್ಲ. ಸೊ ಇದೆಲ್ಲ ಮಾಡೋ ಅಷ್ಟೇ ನನಗೆ ಕಾಲು ಕೂಡ ನೋವು ಬಂದಿರುತ್ತೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಸೊ ಗೈಸ್, ಕೆಲಸ ಎಲ್ಲ ಮುಗಿದಿದೆ. ನಾನು ಪಾತ್ರೆ ಎಲ್ಲ ಉಜ್ಜಿ ಕಿಚನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಕೂಡ ಬಂದಿದ್ದೀನಿ. ಫಾರ್ ಎ ಚೇಂಜ್ ಇವತ್ತು ನಾನು ಸ್ಯಾರಿ ಉಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಸ್ಯಾರಿ. ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಬಟ್ ಆ ಬ್ಲೌಸ್ ಮೆಟೀರಿಯಲ್ ಏನಿದೆ ಅದು ನನಗೆ ಇಷ್ಟ ಆಗಲಿಲ್ಲ. ಇಟ್ಸ್ ಓಕೆ. ಇವತ್ತು ಸ್ಯಾರಿ ಉಟ್ಕೊಂಡೆ ಪೂಜೆ ಮಾಡೋಣ ಅಂತ ಡಿಸೈಡ್ ಮಾಡಿ ಸ್ಯಾರಿ ಉಟ್ಕೊಂಡಿದ್ದೀನಿ. ಸ್ಯಾರಿ ನನಗೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ನೋಡೋಣ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಫುಲ್ ಡೇ ಇವತ್ತು ಸ್ಯಾರಿ ಉಟ್ಕೊಂಡು ಕೆಲಸ ಮಾಡೋದ್ರಿಂದ ಅಂತ.
ರೆಡಿ ಆಗಿದ್ದಾಯಿತು, ಲಂಚ್ ಟೈಮ್ ಕೂಡ ಆಗಿದೆ. ಆಲ್ರೆಡಿ ಜಾಸ್ತಿನೇ ಟೈಮ್ ಆಗೋಗಿದೆ, 2:30 ಆಗಿದೆ. ನಾನು ಸ್ಯಾರಿ ಉಟ್ಕೊಂಡು ರೆಡಿ ಆಗುವಷ್ಟಿಗೆ ಹೊಟ್ಟೆ ಕೂಡ ತುಂಬಾ ಹಸೀತಾ ಇತ್ತು. ಸೊ ಫಸ್ಟ್ ಲಂಚ್ ಮಾಡಿಕೊಂಡು ಅದಾದಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ, ಬಿಕಾಸ್ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ ಫಸ್ಟ್ ಊಟ ಮಾಡ್ಕೊಂಡು ಅದಾದಮೇಲೆ ನಾನು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ನಮ್ಮಮ್ಮ ಇಬ್ಬರೂ ಲಂಚ್ ಮುಗಿಸ್ಕೊಂಡ್ವಿ. ರೈಸ್ ಸಾಂಬಾರು ಇತ್ತು, ರೈಸ್ ಸಾಂಬಾರೇ ಮಾಡ್ಕೊಂಡ್ವಿ. ಸೊ ಮಾರ್ನಿಂಗ್ ಚಪಾತಿ ತಿನ್ನೋದ್ರಿಂದ ಮತ್ತೆ ಚಪಾತಿ ತಿನ್ನೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಹಾಗಾಗಿ ಲಂಚ್ ಮುಗಿಸ್ಕೊಂಡು ಅದಾದಮೇಲೆ ದೇವ್ರ ಮನೆ ಕ್ಲೀನಿಗಿದೆ, ಅದನ್ನು ಮಾಡ್ಕೋತಿದ್ದೀನಿ ಗೈಸ್. ದೇವ್ರ ಮನೆ ಕೂಡ ಕ್ಲೀನ್ ಮಾಡಾದಮೇಲೆ ಫೋಟೋಗಳೆಲ್ಲ ಒರೆಸೋದಿದ್ದೆ, ನೀಟಾಗಿ ಒರೆಸಿ ಅದಕ್ಕೆ ಅಷ್ಟೊಂದು ಇಟ್ಟು 15 ಡೇಸ್ ಒನ್ಸ್ ಫೋಟೋ ಒರೆಸ್ಕೊಳ್ಳೋದು ನಾನು. ಸೊ ಅಷ್ಟೊಂದು ಇಟ್ಟು, ಸೊ ಅದಾದಮೇಲೆ ಒಳಗಡೆ ಹೋಗಿ ನೀಟಾಗಿ ಜೋಡಿಸಿ ಅದಾದಮೇಲೆ ದೇವ್ರ ಪತ್ರ ಉಜ್ಕೊಳ್ಳೋಣ ಅಂದ್ಕೊಂಡೆ. ಅಮ್ಮನೇ ಉಜ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಬಿಕಾಸ್ ಮಾರ್ನಿಂಗಿಂದ ಜಾಸ್ತಿ ಕೆಲಸ ಮಾಡಿಬಿಟ್ಟಿದ್ದೀನಿ ಮತ್ತು ಸ್ಯಾರಿ ಕೂಡ ಇಟ್ಕೊಂಡಿದ್ದೀನಿ, ಕಷ್ಟ ಆಗುತ್ತೆ ಅಂತ. ಅವರೇ ದೇವ್ರ ಪತ್ರ ಉಜ್ಕೊಡ್ತಾರೆ ಅಂತ ನಾನು ಮಿಕ್ಕಿದ್ದು ಮಾಡ್ಕೋಬೇಕು. ಸೊ ಹೊಸ್ತಿಲ್ ಪೂಜೆ ಇರೋದ್ರಿಂದ ಸೊ ಹೊಸ್ತಿಲ್ ಹತ್ರ ನಾನು ಏನು ರೆಡಿ ಮಾಡಲಿಲ್ಲ. ಫಸ್ಟ್ ಅದನ್ನು ರೆಡಿ ಮಾಡ್ಕೊಳ್ಳೋಣ, ಬಿಕಾಸ್ 6 ಗಂಟೆ ಒಳಗಡೆ ನಾನು ಹೊಸ್ತಿಲ್ ಪೂಜೆ ಮಾಡಬೇಕು. ನವರಾತ್ರಿ ಇರೋದ್ರಿಂದ ಬೇಗನೆ ಹೊಸ್ತಿಲ್ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. 9 ದಿನವೂ ಹೊಸ್ತಿಲ್ ಪೂಜೆ ಬೇಗನೆ ಮಾಡಬೇಕು. ಹಾಗಾಗಿ ಸೊ ಇಲ್ಲಿ ಮುಗಿಸ್ಕೊಂಡು ಔಟ್ಸೈಡ್ ಹೋಗಿ ಈಚೆ ಹೊಸ್ತಿಲ್ ಹತ್ರ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು. ನೈವೇದ್ಯ ರೆಡಿ ಮಾಡ್ಕೋಬೇಕು. ಹೊಸ್ತಿಲ್ ಹತ್ರ ಆಲ್ರೆಡಿ ಎಲ್ಲ ಆಗಿದೆ ಗೈಸ್. ನಾನು ತುಳಸಿ ಗಿಡ ಹತ್ರ ಆಗಿರ್ಬೋದು ನೀಟಾಗೆಲ್ಲ ಒರೆಸಿ ಅಷ್ಟಂಗೆ ಕುಂಕುಮ ಎಲ್ಲ ಇಟ್ಟು, ಮತ್ತು ಬಾಗಿಲಿಗೆ ಅಷ್ಟಂಗೆ ಕುಂಕುಮ ಎಲ್ಲ ಇಟ್ಟು ರಂಗೋಲಿಯನ್ನೆಲ್ಲ ಹಾಕಿ ಹೂವೆಲ್ಲ ಇಟ್ಟಿದ್ದೀನಿ. ಈಗ ಸ್ವಲ್ಪ ಪ್ರಸಾದಕ್ಕಿಂತ ನೈವೇದ್ಯ ಮಾಡ್ಕೋತಿದ್ದೀನಿ. ಅವಲಕ್ಕಿ ಬರೋದಲ್ವ, ಅವಲಕ್ಕಿ, ಆ್ಯಪಲ್, ದಾಳಿಂಬೆ, ಬಾಳೆಹಣ್ಣು, ಸ್ವಲ್ಪ ಸಕ್ಕರೆ ಹಾಕಿ ನೈವೇದ್ಯ ಮಾಡಿಕೊಂಡು ಅದಾದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ.
ಸೊ ಅಮ್ಮ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಾನೇ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ನಾನೇ ಮಾಡ್ಕೊತಿದ್ದೀನಿ ಇದೆಲ್ಲ. ಸೊ ಇಷ್ಟು ದಿನ 3 ದಿನದಿಂದ ಲಾಸ್ಟ್ 3 ಡೇಸಿಂದ ಅಮ್ಮ ಮಾಡಿದ್ದಾರೆ ಹೊಸ್ತಿಲ್ ಪೂಜೆ. ಇವತ್ತು ನಾನು ಮಾಡ್ತೀನಿ ಅಂತ ಹೇಳಿ ಮಾಡ್ತಿರೋದು. ಈ ರಿಮೈನಿಂಗ್ ಡೇಸ್ ಏನಿದೆ ಅದನ್ನು ನಾನೇ ಮಾಡ್ತೀನಮ್ಮ ಅಂತ ಹೇಳಿದೆ. ಸೊ ಮನೇಲಿರೋದ್ರಿಂದ ಮಾಡೋಕ್ಕೇನು ಕಷ್ಟ ಆಗೋದಿಲ್ಲ. ನಾನೇನೋ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಸೊ ಆಗಲ್ಲ ಅಂತ ಹೇಳ್ಬೋದು. ಬಟ್ ಮನೇಲಿ ಇರ್ತೀನಲ್ವ, ಇನ್ನು ರಿಮೈನಿಂಗ್ ಡೇಸ್ ನಾನೇ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಗೈಸ್ ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ಒಳಗಡೆ ದೇವ್ರ ಮನೇಲಿ ಕೂಡ ಪೂಜೆ ಎಲ್ಲ ಮುಗಿಸಿ ಹೊಸ್ತಿಲ್ ಪೂಜೆ ಕೂಡ ತುಂಬಾ ಚೆನ್ನಾಗಿ ಮಾಡಿದೆ. ನಿಜವಾಗ್ಲೂ ನನಗೆ ಪೂಜೆ ಸಖತ್ತಾಗಿ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ದೀನಿ. ನಾನೇ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಮಾಡ್ತೀನಿ ಅಂತ. ಬಟ್ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸ್ಯಾರಿ ಉಟ್ಕೊಂಡು ಮಾಡೋದು ತುಂಬಾ ಕಷ್ಟ. ಸೊ ಸ್ಯಾರಿ ಹಾಕ್ಕೊಂಡು ಅಮ್ಮಂದ್ರೆಲ್ಲ ಹೆಂಗೆ ಮಾಡ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ. ತುಂಬ ಕಷ್ಟ ಇದೆ. ಅದನ್ನು ವೇರ್ ಮಾಡಿಕೊಂಡು ನಾವು ಲೈಕ್ ಅಂದರೆ ಏನೇ ಕೆಲಸ ಮಾಡಬೇಕಂದ್ರೂ ಸ್ವಲ್ಪ ಕಷ್ಟನೇ. ಬಟ್ ಅಭ್ಯಾಸ ಆದರೆ ಯಾವುದು ಕಷ್ಟ ಆಗಲ್ಲ, ಎಲ್ಲ ಈಸಿನೇ ಇರುತ್ತೆ. ಸೊ ನಾನು ಕೂಡ ಪೂಜೆ ಎಲ್ಲ ಮುಗಿಸಿ ನೈವೇದ್ಯ ಎಲ್ಲ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡು ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ. ಒಂಥರ ಪಾಸಿಟಿವ್ ಮೈಂಡ್ ಇರುತ್ತೆ. ನಾವು ಪೂಜೆ ಮಾಡ್ತಾಯಿದ್ರೆ ಏನೋ ಒಂಥರ ಪಾಸಿಟಿವ್ ಇರುತ್ತೆ ನಮಗೆ. ಸೊ ನನಗೆ ಜಾಸ್ತಿ ಖುಷಿ ಆಯಿತು ಇಲ್ಲಿಗೆ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿದ್ದಕ್ಕೆ. ಸೊ ನೀವು ಕೂಡ ನೋಡಿದ್ರಲ್ವ ನಾನು ಯಾವ ಥರ ಪೂಜೆ ಮಾಡಿದೆ. ನಿಮಗೆ ಕೂಡ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಸೊ ನೋಡಿದ್ರಿ ಅಲ್ವಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈಗ ತುಂಬಾ ಟಯರ್ಡ್ ಆಗಿದೆ ನನಗೆ. ಆ್ಯಕ್ಚುಲಿ ಇವತ್ತು ಆಮ್ಲ ಜ್ಯೂಸ್ ಮಾಡಬೇಕಿತ್ತು, ವೆಜಿಟೇಬಲ್ಸ್ ಕಟ್ ಮಾಡಿ ಅದನ್ನು ಕೂಡ ತಿನ್ನಬೇಕಿತ್ತು. ನನಗೆ ಅದೆಲ್ಲ ಮಾಡೋಕ್ಕೆ ಆಗಲಿಲ್ಲ. ಇವತ್ತು ಟೈಮ್ ಕೂಡ ಸಿಗಲಿಲ್ಲ. ಸೊ ಅಟ್ಲೀಸ್ಟ್ ನಾಳೆ ಆದರೂ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿಬಿಟ್ಟೆ. ನಾನೇನು ನೈವೇದ್ಯ ಮಾಡಿದ್ದೆ ಅದನ್ನು ತಿನ್ಬಿಟ್ಟು ಅದಾದಮೇಲೆ ಡಿನ್ನರ್ ಮಾಡ್ಕೊಳ್ಳೋಣ ಅಂತ. ಸಾಕಾಗಿದೆ ಇಲ್ಲಿಗೆ, ನಾಳೆ ನೋಡ್ಕೊಳ್ಳೋಣ ಅಂತ.
ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು.